ನಾನು ಯಾರು ಮತ್ತು ಈ ಪಾಡ್ಕಾಸ್ಟ್ ಯಾಕೆ? ಹೆಲೋ ಅಯ್ಯೋ ನಮಸ್ಕಾರ ಎಲ್ಲರಿಗೂ. ನಾನು ಸಾನ್ವಿ ಮತ್ತು ಇದು ಅಯ್ಯೋ ಸಾನ್ವಿ. ಫಸ್ಟ್ ಆಫ್ ಆಲ್, ಇಲ್ಲಿ ಯಾರ್ಯಾರಿದ್ರ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಫ್ರೆಂಡ್ಸ್, ಮೇ ಬಿ ಫ್ಯಾಮಿಲಿ, ಮೇ ಬಿ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡಿದವರು. ಆದರೆ ಯಾರಾದರೂ ಕೇಳ್ತಾ ಇದ್ದೀರಾ ಅಂದರೆ ತುಂಬ ಥ್ಯಾಂಕ್ ಯು. ಬಿಕಾಸ್ ಆನೆಸ್ಟ್ಲಿ ಹೇಳಬೇಕಂದ್ರೆ ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋದು ಕೂಡ ಸ್ವಲ್ಪ ರ್ಯಾಂಡಮ್ ಐಡಿಯಾ. ಯಾಕೆಂದರೆ ನನಗೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ನಾನು ತುಂಬ ಮಾತಾಡ್ತೀನಿ, ಲೈಕ್ ತುಂಬ. ಒಂದು ಸಿಂಪಲ್ ಕ್ವೆಶನ್ ಕೇಳಿದರೆ ಕೂಡ ಆನ್ಸರ್ ಕೊಡಬೇಕಂದ್ರೆ ಫುಲ್ ಸ್ಟೋರಿ ರೆಡಿ ಇರುತ್ತೆ. ಸ್ಕೂಲ್ ಹೇಗೆ ಇತ್ತು ಅಂತ ಕೇಳಿದರೆ ಆನ್ಸರ್ 10 ಸೆಕೆಂಡ್ಸಲ್ಲಿ ಮುಗಿಯಲ್ಲ. ಅದು ಫಸ್ಟ್ ಪೀರಿಯಡಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ಬೆಲ್ವರೆಗೂ ಹೋಗುತ್ತೆ. ಸೊ ಒಂದು ದಿನ ಅಂದ್ಕೊಂಡೆ, ಸರಿ ನನ್ನ ಎಲ್ಲ ಯೋಚನೆಗಳಿಗೆ ಒಂದು ಪ್ಲೇಸ್ ಕೊಡೋಣ. ಬಿಕಾಸ್ ನನ್ನ ತಲೆ ಒಳಗೆ ಇರುವ ಟ್ರಾಫಿಕ್ ಜಾಮ್ ಬೆಂಗಳೂರು ಟ್ರಾಫಿಕ್ ಜಾಮ್ಗಿಂತ ಜಾಸ್ತಿ. ಅಟ್ಲೀಸ್ಟ್ ಬೆಂಗಳೂರು ಟ್ರಾಫಿಕ್ಗೆ ಸಿಗ್ನಲ್ಸರ ಇರುತ್ತೆ, ನನ್ನ ಬ್ರೈನ್ ಟ್ರಾಫಿಕ್ಗೆ ಯಾವ ಸಿಗ್ನಲ್ ಇಲ್ಲ. ಒಂದು ಥಾಟ್ ಬರುತ್ತೆ ಮತ್ತು ಅದರ ಸಂಗಟೆ ಇನ್ನೊಂದು ಥಾಟ್ ಬರುತ್ತದೆ ಮತ್ತು ಅದರ ಜೊತೆ ಇನ್ನೊಂದು ಥಾಟ್. ಸಮ್ಟೈಮ್ಸ್ ನನಗೆ ನಾನು ಕೇಳ್ಕೋಬೇಕು ಅನಿಸ್ತದೆ, ಸಾನ್ವಿ ಸ್ವಲ್ಪ ಸ್ಲೋ ಆಗು ಪ್ಲೀಸ್. ಆದರೆ ಅದು ಈಸಿ ಅಲ್ಲ. ಸೊ ವೆಲ್ಕಮ್ ಟು ಅಯ್ಯೋ ಸಾನ್ವಿ. ನನ್ನ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ, ನಾನು ಸಾನ್ವಿ. ನಾನು ಜಪಾನಲ್ಲಿ ಸ್ಕೂಲ್ ಓದ್ತಾ ಇದ್ದೀನಿ. ನನ್ನ ಲೈಫ್ ನೋಡಿದರೆ ನಾರ್ಮಲ್ ಟೀನೇಜ್ ಲೈಫ್ ಥರ ಇದೆ. ಸ್ಕೂಲ್ ಇದೆ, ಹೋಮ್ವರ್ಕ್ ಇದೆ, ಅಸೈನ್ಮೆಂಟ್ಸ್ ಇದೆ. ಆದರೆ ಜೊತೆಗೆ ನನಗೆ ಇಷ್ಟ ಇರುವ ತುಂಬ ವಿಷಯಗಳು ಕೂಡ ಇದೆ. ಕೆಲವರು ಕೇಳ್ತಾರೆ, ನೀವು ಎಷ್ಟು ಆ್ಯಕ್ಟಿವಿಟೀಸ್ ಮಾಡ್ತೀರಾ? ನನಗೆ ಕೂಡ ಕೆಲವು ಸಲ ಅದೇ ಕ್ವೆಶನ್, ನಾನು ಯಾಕೆ ಇವೆಲ್ಲ ಎಕ್ಸೆಪ್ಟ್ ಮಾಡಿದೆ ಅಂತ. ಬಿಕಾಸ್ ನನ್ನ ಕ್ಯಾಲೆಂಡರ್ ನೋಡಿದರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಒಂದು ದಿನ ಸ್ಪೀಚ್ ಪ್ರಿಪರೇಷನ್, ಇನ್ನೊಂದು ದಿನ MUN ಪ್ರಿಪರೇಷನ್, ಬೇರೆ ದಿನ ಬಾಸ್ಕೆಟ್ಬಾಲ್ ಪ್ರಿಪರೇಷನ್, ಮತ್ತೆ ಸಿಂಗಿಂಗ್, ಮಧ್ಯದಲ್ಲಿ ಸ್ಕೂಲ್ ವರ್ಕ್, ಮತ್ತೆ ಸಮ್ವೇರ್ ಅಯ್ಯೋ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕಿತ್ತವಲ್ವಾ ಅಂತ ನೆನಪಾಗುತ್ತೆ. ಆದರೆ ಆನೆಸ್ಟ್ಲಿ ಐ ಲೈಕ್ ಇಟ್. ಬಿಕಾಸ್ ಹೊಸ ಹೊಸ ಥಿಂಗ್ಸ್ ಟ್ರೈ ಮಾಡೋದು ನನಗೆ ತುಂಬ ಇಷ್ಟ. ಫಸ್ಟ್ ಥಿಂಗ್ ಅಂದರೆ ಸಿಂಗಿಂಗ್ ನನಗೆ ತುಂಬ ಸ್ಪೆಷಲ್. ಕೆಲವು ಸಲ ನಮ್ಮ ಫೀಲಿಂಗ್ಸ್ನ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲಲ್ವಾ. ಆದರೆ ಮ್ಯೂಸಿಕಲ್ಲಿ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಹ್ಯಾಪಿ ಇದ್ದರೂ, ಸ್ಯಾಡ್ ಇದ್ದರೂ, ಎಕ್ಸೈಟೆಡ್ ಇದ್ದರೂ ಒಂದು ಸಾಂಗ್ ಕೇಳಿದರೆ ಅಥವಾ ಹಾಡಿದರೆ ಮೂಡ್ ಚೇಂಜ್ ಆಗುತ್ತೆ. ನನಗೆ ಸಿಂಗಿಂಗ್ ಅಂದರೆ ಜಸ್ಟ್ ಹಾಬಿ ಅಲ್ಲ, ಅದು ಒಂದು ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಮೈ ಸೆಲ್ಫ್. ಮತ್ತು ಬಾಸ್ಕೆಟ್ಬಾಲ್ ನನಗೆ ತುಂಬ ಕಲಿಸುತ್ತೆ. ಗೇಮಲ್ಲಿ ಪ್ರತಿ ಶಾಟ್ ಬಾಸ್ಕೆಟ್ ಹೋಗಲ್ಲ, ಪ್ರತಿ ಮ್ಯಾಚ್ ಪರ್ಫೆಕ್ಟ್ ಆಗಲ್ಲ, ಕೆಲವು ಸಲ ಮಿಸ್ ಆಗುತ್ತೆ. ಆದರೆ ನೆಕ್ಸ್ಟ್ ಚಾನ್ಸ್ಗೆ ಮತ್ತೆ ಟ್ರೈ ಮಾಡಬೇಕು. ಲೈಫ್ ಕೂಡ ಹಾಗೆ ಅನಿಸ್ತದೆ. ಎಲ್ಲ ದಿನ ಪರ್ಫೆಕ್ಟ್ ಇರಲ್ಲ, ಕೆಲವು ದಿನ ಮಿಸ್ಟೇಕ್ಸ್ ಆಗುತ್ತೆ, ಕೆಲವು ದಿನ ಪ್ಲ್ಯಾನ್ಸ್ ಪ್ರಕಾರ ಹೋಗಲ್ಲ. ಆದರೆ ಮತ್ತೆ ಟ್ರೈ ಮಾಡೋದು ಇಂಪಾರ್ಟೆಂಟ್. ಮತ್ತು MUN ಬಗ್ಗೆ ಕೇಳಿದರೆ ಕೆಲವರು ಡಿಬೇಟ್ ಅಲ್ವಾ ಅಂತ ಹೇಳ್ತಾರೆ. ಆದರೆ ನನಗೂ ಅದಕ್ಕಿಂತ ಜಾಸ್ತಿ. ಡಿಫ್ರೆಂಟ್ ಕಂಟ್ರೀಸ್, ಡಿಫ್ರೆಂಟ್ ಒಪಿನಿಯನ್ಸ್, ಡಿಫ್ರೆಂಟ್ ಪ್ರಾಬ್ಲಮ್ಸ್. ಎಲ್ಲ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಬೇಕು. ಒಂದು ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡೋದು, ಸ್ಟೇಜ್ ಮೇಲೆ ಮಾತಾಡೋದು, ನಿಮ್ಮ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡೋದು, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು. MUN ನನಗೆ ಒಂದು ಇಂಪಾರ್ಟೆಂಟ್ ಲೆಸನ್ ಕಲಿಸಿದೆ. ಮಾತಾಡೋದು ಇಂಪಾರ್ಟೆಂಟ್, ಆದರೆ ಕೇಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕೆಂದರೆ ಪ್ರತಿ ಪರ್ಸನ್ ಹತ್ರ ಒಂದು ಸ್ಟೋರಿ ಇರುತ್ತೆ. ಮತ್ತು ಸ್ಪೀಚಸ್ ಬಗ್ಗೆ ಹೇಳಬೇಕಂದ್ರೆ, ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ನಿಂತಾಗ ಸ್ವಲ್ಪ ಟೆನ್ಷನ್ ಇರುತ್ತೆ. ಹಾರ್ಟ್ ಫಾಸ್ಟ್ ಆಗಿ ಬೀಟ್ ಆಗುತ್ತೆ. ನಾನು ಸರಿ ಹೇಳ್ತಾ ಇದ್ದೀನಾ ಅಂತ ಅನಿಸ್ತದೆ. ಆದರೆ ಮೈಕ್ರೋಫೋನ್ ಸಿಕ್ತು ಅಂದರೆ ಮತ್ತೆ ಬೇರೆ ಸಾನ್ವಿ ಬರ್ತಾಳೆ. ಬಿಕಾಸ್ ನನಗೆ ಮಾತಾಡೋದು ಅಂದರೆ ಭಾಳ ಇಷ್ಟ. ಐಡಿಯಾ ಶೇರ್ ಮಾಡೋದು ಇಷ್ಟ, ಪೀಪಲ್ ಜೊತೆ ಕನೆಕ್ಟ್ ಆಗೋದು ಇಷ್ಟ. ಮೇ ಬಿ ಅದಕ್ಕೆ ಈ ಪಾಡ್ಕಾಸ್ಟ್ ಕೂಡ ಸ್ಟಾರ್ಟ್ ಆಯಿತು. ಮತ್ತು ನನಗೆ ಮೂವೀಸ್ ಕೂಡ ತುಂಬ ಇಷ್ಟ, ಎಸ್ಪೆಷಲಿ ಹಿಂದಿ ಮೂವೀಸ್. ಕೆಲವರು ಕೇಳ್ತಾರೆ, ಜಪಾನಲ್ಲಿ ಇದ್ರೂ ಹಿಂದಿ ಮೂವೀಸ್ ಯಾಕೆ ನೋಡ್ತೀಯಾ? ಅಯ್ಯೋ, ಮೂವೀಸ್ ಅಂದರೆ ಮೂವಿ ಅಲ್ವಾ, ಒಳ್ಳೆ ಸ್ಟೋರಿ ಇದ್ದರೆ ಸಾಕು. ಹಿಂದಿ ಮೂವೀಸಲ್ಲಿ ಸಾಂಗ್ಸ್, ಇಮೋಷನ್ಸ್, ಕಾಮಿಡಿ, ಡ್ರಾಮಾ ಎಲ್ಲ ಒಂದು ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ. ಕೆಲವು ಸಲ ಜಸ್ಟ್ ರಿಲ್ಯಾಕ್ಸ್ ಆಗೋಕೆ ಮೂವಿ ನೋಡ್ತೀನಿ, ಕೆಲವು ಸಲ ಸ್ಟೋರಿ ಜೊತೆ ಕನೆಕ್ಟ್ ಆಗುತ್ತೆ, ಕೆಲವು ಸಲ ಮೂವಿ ಮುಗಿದ ಮೇಲೆ ಅಯ್ಯೋ
3 ತಾಸು ಹೇಗೆ ಹೋಯ್ತು ಅಂತ ಅನಿಸ್ತದೆ. ಆದರೆ ಅದು ಕೂಡ ಮೂವಿ ಮ್ಯಾಜಿಕ್. ಮತ್ತು ಲ್ಯಾಂಗ್ವೇಜಸ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಲೈಫ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ಕನ್ನಡ ಮಾತಾಡ್ತೀನಿ, ಇಂಗ್ಲೀಷ್ ಡೈಲಿ ಯೂಸ್ ಮಾಡ್ತೀನಿ, ಮತ್ತು ಬೇಸಿಕ್ ಕಾನ್ವರ್ಸೇಷನಲ್ ಜಾಪನೀಸ್ ಕೂಡ ಗೊತ್ತು. ಸಮ್ಟೈಮ್ಸ್ ನನ್ನ ಬ್ರೈನ್ಗೆ ಕನ್ಫ್ಯೂಷನ್. ಒಂದು ಸೆಂಟೆನ್ಸ್ ಕನ್ನಡ ಅಲ್ಲಿ ಸ್ಟಾರ್ಟ್, ಮಿಡಲಲ್ಲಿ ಇಂಗ್ಲೀಷ್, ಮತ್ತು ಏನೋ ಜಪನೀಸ್ ವರ್ಡ್ ಬಂದ್ಬಿಟ್ಟು. ಮತ್ತು ನನಗೆ ಕೇಳಬೇಕು, ವೇಟ್, ನಾನು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದೀನಿ? ಆದರೆ ಮೇ ಬಿ ಇದು ಕೂಡ ನನ್ನ ಲೈಫ್ನ ಇಂಟ್ರೆಸ್ಟಿಂಗ್ ಮಾಡುತ್ತೆ. ಸೊ ಈ ಪಾಡ್ಕಾಸ್ಟ್ ಯಾಕೆ ಸ್ಟಾರ್ಟ್ ಮಾಡಿದೆ? ಸಿಂಪಲ್, ನನಗೆ ಕಾನ್ವರ್ಸೇಷನ್ಸ್ ಅಂದ್ರೆ ಭಾಳ ಇಷ್ಟ. ಒಂದು ನಾರ್ಮಲ್ ಕಾನ್ವರ್ಸೇಷನ್ ಕೂಡ ಸಮ್ಟೈಮ್ಸ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗ್ಬೋದು. ಒಂದು ಪರ್ಸನ್ನ ಎಕ್ಸ್ಪೀರಿಯನ್ಸ್ ಬೇರೆ ಯಾರಿಗಾದರೂ ಇನ್ಸ್ಪಿರೇಷನ್ ಆಗ್ಬೋದು. ಸೊ ಅಯ್ಯೋ ಸಾನ್ವಿಯಲ್ಲಿ ರ್ಯಾಂಡಮ್ ಥಾಟ್ಸ್ ಇರುತ್ತೆ, ಸ್ಟೋರೀಸ್ ಇರುತ್ತೆ, ಲೈಫ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಟೀನೇಜ್ ಲೈಫ್ ಬಗ್ಗೆ ಮಾಡ್ತಾ ಇರ್ತೀನಿ. ಸಮ್ಟೈಮ್ಸ್ ಸೀರಿಯಸ್ ಟಾಪಿಕ್ಸ್, ಸಮ್ಟೈಮ್ಸ್ ಕಂಪ್ಲೀಟ್ಲಿ ರ್ಯಾಂಡಮ್ ಟಾಪಿಕ್ಸ್. ಮೇ ಬಿ ಒಂದು ದಿನ ಮೂವಿ ಬಗ್ಗೆ, ಇನ್ನೊಂದು ದಿನ ಸ್ಕೂಲ್ ಬಗ್ಗೆ, ಇನ್ನೊಂದು ದಿನ ಜಸ್ಟ್ ನನ್ನ ಬ್ರೈನ್ ಟ್ರಾಫಿಕ್ ಬಗ್ಗೆ. ಆದರೆ ಒಂದು ಥಿಂಗ್ ಕ್ಲಿಯರ್, ನಾನು ಇಲ್ಲಿ ಎಕ್ಸ್ಪರ್ಟ್ ಥರ ಮಾತಾಡೋಕ್ಕೆ ಬಂದಿಲ್ಲ. ನನಗೆ ಎಲ್ಲ ಆನ್ಸರ್ಸ್ ಗೊತ್ತಿಲ್ಲ. ನಾನು ಕೂಡ ಕಲಿತಾ ಇದ್ದೀನಿ. ನಾನು ಕೂಡ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ. ನಾನು ಕೂಡ ಕೆಲವು ಸಲ ಕನ್ಫ್ಯೂಸ್ ಆಗ್ತೀನಿ. ಬಟ್ ಮೇ ಬಿ ಅದು ಓಕೆ, ಬಿಕಾಸ್ ಲೈಫ್ ಅಂದರೆ ಫಿಗರಿಂಗ್ ಥಿಂಗ್ಸ್ ಔಟ್ ಅಲ್ವಾ? ಸೊ ನೀವು ಇದನ್ನ ಕೇಳ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು. ಒಂದು ರ್ಯಾಂಡಮ್ ಕನ್ನಡ ಹುಡುಗಿ ಮೈಕ್ರೋಫೋನ್ ತೊಗೊಂಡು ತುಂಬ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಲೆ ಅಂತ ಟೈಮ್ ಕೊಟ್ಟಿದ್ದೀರಾ. ಇದು ಅಯ್ಯೋ ಸಾನ್ವಿ. ಇಲ್ಲಿ ಪರ್ಫೆಕ್ಟ್ ಆನ್ಸರ್ಸ್ ಇಲ್ಲ, ಜಸ್ಟ್ ಥಾಟ್ಸ್ ಇದೆ, ಸ್ಟೋರೀಸ್ ಇದೆ, ಲಿಟಲ್ ಬಿಟ್ ಆಫ್ ಕನ್ಫ್ಯೂಷನ್ ಇದೆ, ಆ್ಯಂಡ್ ಡೆಫಿನೆಟ್ಲಿ ತುಂಬ ಮಾತುಗಳು ಇದೆ. ಸೊ ಬನ್ನಿ, ಒಂದು ಹೊಸ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋಣ. ನಾನು ಸಾನ್ವಿ, ಸೈನಿಂಗ್ ಆಫ್. ಅಯ್ಯೋ ಸಾನ್ವಿ.